ಶ್ರೀ ಚಂದ್ರಶೇಖರ ಮಹಾಸ್ವಾಮೀಜಿ ಅವರು ನಿರಂಜನ ಜಂಗಮ ಪಟ್ಟಾಧಿಕಾರ ವಹಿಸಿಕೊಂಡು ಮೇ 22ಕ್ಕೆ 50 ವರ್ಷಗಳು ತುಂಬಿದ ಹಿನ್ನೆಲೆಯಲ್ಲಿ ಸುವರ್ಣ ಮಹೋತ್ಸವ ಹಾಗೂ ಮಹಾದಾಸೋಹ ಭವನ ಮೇ 22ರಂದು ಬೆಟ್ಟದಹಳ್ಳಿ ಗವಿಮಠದಲ್ಲಿ ಲೋಕಾರ್ಪಣೆಗೊಳ್ಳುತ್ತಿದ್ದು, ಸದ್ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕೆಂದು ನಿವೃತ್ತ ಬ್ಯಾಂಕ್ ಮ್ಯಾನೇಜರ್ ಶಿವರುದ್ರಪ್ಪ ತಿಳಿಸಿದರು. ಈ ಊರಿನಲ್ಲಿ ಈ ನೆಲ ಜಲದಲ್ಲಿ ಹುಟ್ಟಿ ಬೆಳೆದಂಥವನು. ಬೆಟ್ಟದಲ್ಲಿ ಗ್ರಾಮ ಅಂದರೆ ತುಂಬ ಹೆಸರುವಾಸಿಯಾದ ಗ್ರಾಮ. ಅದರಲ್ಲೂ ಎಕ್ಸ್ಪೆಷಲಿ ಹೇಳಬೇಕು ಅಂದರೆ ಇಲ್ಲಿ ವೀರಭದ್ರ ಸ್ವಾಮಿಯವರ ಒಂದು ಪೀಠ ಮತ್ತು ಗವಿಮಠ ಬೆಟ್ಟದಲ್ಲಿ ಗುಬ್ಬಿ ತಾಲೂಕು ಹಾಗಲವಾಡಿ ಹೋಬಳಿ ಎರಡು ಒಳ್ಳೆಯ ಪೀಠವನ್ನು ಅಲಂಕರಿಸಿ ಹೆಸರು ಮಾಡಿದಂತಹ ಒಂದು ಕೇಂದ್ರ ಸ್ಥಾನವಾಗಿದೆ. ಮತ್ತು ಇಲ್ಲಿಗೆ 50 ವರ್ಷ 22ನೇ ತಾರೀಕಿಗೆ ತುಂಬುತ್ತೆ, ಮೇ ತಿಂಗಳಿಗೆ. ಮೊದಲು ಸ್ವಾಮೀಜಿಯವ್ರನ್ನ ಬಿಡಬೇಕಾದ್ರೆ ನಮ್ಮ ಶಿವಯೋಗಿಗಳು, ಆದರ್ಶ ಪುರುಷರು, ಮಾತನಾಡುವ ದೇವರು ಆದಂಥ ಶಿವಕುಮಾರ ಸ್ವಾಮಿಗಳಲ್ಲಿ ಡಾಕ್ಟರ್ ಶಿವಕುಮಾರ ಸ್ವಾಮಿಗಳಲ್ಲಿ ಭಿನ್ನವಿಸಿಕೊಂಡಾಗ ಈ ಕೊಟ್ನಳ್ಳಿ ಗ್ರಾಮದಿಂದ ನಂದೀಶನ ಒರಿಜಿನಲ್ ನೇಮ್ನ ಹೆಸರನ್ನ ಅವ್ರನ್ನ ಚಂದ್ರಶೇಖರ ಸ್ವಾಮಿಗಳಾಗಿ ಆರಿಸಿ ನಾಮಕರಣ ಮಾಡಿ ನಮಗೆ ಒಪ್ಪಿಸಿ ಅಲ್ಲಿ 50 ವರ್ಷ ತುಂಬ್ತಾ ಇದೆ. ಈ 50 ವರ್ಷದ ಸವಿನೆನಪಿಗಾಗಿ ನಾವು 8 ದಿನದ ಕಾರ್ಯಕ್ರಮ ನಡೆಸುವುದರ ಜೊತೆಗೆ 22ನೇ ತಾರೀಕು ಮೇ ತಿಂಗಳು 2025ರಂದು ಭಾಳ ಚೆನ್ನಾಗಿ ಸಂತೃಷ್ಟವಾಗಿ ವಿಜೃಂಭಣೆಯಿಂದ ಅತಿ ಹೆಚ್ಚು ಜನಸಂಖ್ಯೆ ಗ್ರಾಮಸ್ಥರು, ಕಾರ್ಯಕಾರಿ ಮಂಡಳಿಯವರು, ಸುತ್ತಮುತ್ತಲಿನ ಗ್ರಾಮಸ್ಥರು, ಭಕ್ತಾದಿಗಳು ಎಲ್ಲ ಸೇರಿ ಸ್ವಾಮಿಗಳಿಗೆ ಏನು ವಚನಾಮೃತವನ್ನು ಸವಿಯಲು ಬರ್ತಾ ಇದ್ದಾರೆ. ಅವರೆಲ್ಲರಿಗೂ ನನ್ನ ತುಂಬು ಹೃದಯದ ಆಹ್ವಾನವನ್ನು ಕೋರುತ್ತಾ, ಮತ್ತು ಈ ಕಾರ್ಯಕ್ರಮ ಎಲ್ಲ ಧನ ಕನಕಾದಿಗಳನ್ನು ಕೊಟ್ಟು ಸಹಕರಿಸಿದಂಥ ಎಲ್ಲ ಭಕ್ತರಲ್ಲೂ ಮನವಿ ಮಾಡುತ್ತಾ ಆವತ್ತು ಒಂದು ಹೊಸ ಪ್ರೋಗ್ರಾಮನ್ನು ಲಾಂಚ್ ಮಾಡ್ತಾ ಇದ್ದಾರೆ. ಏನು ಅಂದರೆ ದಾಸೋಹ ನಿಧಿಯ ಸ್ಟಾರ್ಟ್ ಮಾಡಬೇಕು ಅಂತ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಅದು ಪ್ರಚಲಿತಕ್ಕೆ ಇನ್ನೂ ದ್ವಿಗುಣ ಮಟ್ಟದಲ್ಲಿ ಜೋರಾಗಿ ಲೋಕಾರ್ಪಣೆಗೆ ಮಾಡೋಕ್ಕೋಸ್ಕರ ಆಗಬೇಕಾದ್ರಿಂದ ಅವತ್ತು 22ನೇ ತಾರೀಕು ಮಹಾದಾಸೋಹ ನಿಧಿಯನ್ನು ಲಾಂಚ್ ಮಾಡ್ತಾ ಇದ್ದಾರೆ. ಆ ಕಾರ್ಯಕ್ರಮವೂ ಸಹ ಇರುವುದರಿಂದ ಸದ್ಭಕ್ತರು ಬಹುಸಂಖ್ಯೆಯಲ್ಲಿ ಬಂದು ಇಲ್ಲಿ ನಮ್ಮ ಪಾಲ್ಗೊಳ್ಳಬೇಕು ಮತ್ತು ಆಶೀರ್ವಚನವನ್ನು ಪಡೆದು ಅಮೃತ ವಾಣಿಗಳನ್ನು ಪಡೆಯಬೇಕು ಅಂತ ಕೋರುತ್ತಾ, ಭಕ್ತ ಮಂಡಳಿಯ ಪರವಾಗಿ, ಗ್ರಾಮಸ್ಥರ ಪರವಾಗಿ, ಇಲ್ಲಿರ್ತಕ್ಕಂಥ ಎಲ್ಲ ಕಮಿಟಿಯ ಎಲ್ಲ ಸೆಕ್ರೆಟರಿಗಳು, ಅಧ್ಯಕ್ಷರು, ಸದಸ್ಯರು ಮತ್ತು ಖಜಾನ್ಸಿಗಳು ಎಲ್ಲರ ಪರವಾಗಿ ನಾನು ಮತ್ತೊಮ್ಮೆ ಕಳಕಳೆಯ ಪ್ರಾರ್ಥನೆಯನ್ನು ಮಾಡುತ್ತೇನೆ. ಬೆಟ್ಟದಹಳ್ಳಿ ಗವಿಮಠದ ಶ್ರೀ ಶ್ರೀ ಚಂದ್ರಶೇಖರ ಸ್ವಾಮೀಜಿ ಮಾತನಾಡಿ, ನಿರಂಜನ ಜಂಗಮ ಪೀಠಾರೋಹಣ ಸುವರ್ಣ ಮಹೋತ್ಸವ ಕಾರ್ಯಕ್ರಮವು ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಅದ್ಧೂರಿಯಾಗಿ ನೆರವೇರುತ್ತಿದ್ದು, ಇದರ ಜೊತೆಗೆ ಶ್ರೀಮಠಕ್ಕೆ ಉತ್ತರಾಧಿಕಾರಿಯನ್ನು ನೇಮಿಸುವ ಬಗ್ಗೆ ಸಕಲ ಸದ್ಭಕ್ತರಿಗೆ ಮನವರಿಕೆ ಮಾಡಿಕೊಡಬೇಕಾಗಿರುತ್ತದೆ. ಈ ಪವಿತ್ರ ಕಾರ್ಯಗಳಲ್ಲಿ ಸವಿನೆನಪಿಗಾಗಿ ಮಹಾದಾಸೋಹ ಭವನವನ್ನು ಲೋಕಾರ್ಪಣೆಗೊಳಿಸಲಾಗುತ್ತದೆ ಹಾಗೂ ಗೋಶಾಲೆಗಳಂತಹ ಮಹಾ ಸಾಮಾಜಿಕ ಸೇವೆಗಳನ್ನು ಕೈಗೆತ್ತಿಕೊಳ್ಳಲಾಗುತ್ತಿದ್ದು, ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದರು. ಆತ್ಮೀಯ ಬಂಧುಗಳೇ, ಶರಣೆಯರೇ, ದಿನಾಂಕ 15/5/2025ರಿಂದ 22/5/2025ರವರೆಗೆ 8 ದಿವಸಗಳ ಕಾರ್ಯಕ್ರಮ ನಿರಂಜನ ಜಂಗಮ ಪೀಠಾರೋಹಣದ ಸುವರ್ಣ ಮಹೋತ್ಸವ. ಈ ಕಾರ್ಯಕ್ರಮವನ್ನು ನಮ್ಮ ಕಾರ್ಯಕಾರಿ ಮಂಡಳಿ ಹಾಗೂ ನಮ್ಮ ಬೆಟ್ಟದಹಳ್ಳಿ ಗ್ರಾಮಸ್ಥರು ಹಾಗೂ ಸಕಲ ಸದ್ಭಕ್ತರು ಹಮ್ಮಿಕೊಂಡಿದ್ದಾರೆ. ಇದು ನಮ್ಮ ಸುವರ್ಣ ಮಹೋತ್ಸವ ಅಲ್ಲ, ಇಡೀ ಸಮಸ್ತ ಸದ್ಭಕ್ತರಿಗೆ ಸಲ್ಲುವಂಥ ಸುವರ್ಣ ಮಹೋತ್ಸವ. ಇಲ್ಲಿಗೆ ದಯಮಾಡಿಸುವಂಥ ಎಲ್ಲ ಮಹಾಪೂಜ್ಯರಿಗೆ ಕೊಡುವ ಗೌರವ ಇದು. ಅದರಿಂದ ನಾವು ನಮ್ಮ ಈ ಸುವರ್ಣ ಮಹೋತ್ಸವ ಅಂತಂದರೆ ಇಡೀ ನಾಡಿಗೆ ಒಳ್ಳೆಯದಾಗಬೇಕು, ಸಕಲ ಜೀವಾತ್ಮರಿಗೆ ಲೇಸಾಗಬೇಕು, ಮಾನವರಾದಿಯಾಗಿ ಎಲ್ಲರೂ ಸಹಿತ ಒಂದು ಸತ್ಕಾರ್ಯದಲ್ಲಿ, ಸಂಸ್ಕಾರ ಕಾರ್ಯದಲ್ಲಿ ನಾವೆಲ್ಲ ಭಾಗವಹಿಸಿ ನಮ್ಮ ಜೀವನವನ್ನು ಸುಧಾರಿಸ್ಕೊಳ್ಬೇಕು. ಈ ದಿಶೆಯೊಳಗೆ ಅವರು ಆಗಮಿಸಿ ವಿಶೇಷವಾಗಿ ಸಂಸ್ಕಾರಯುತವಾಗಿ ಹೇಗೆ ಬದುಕಬೇಕು, ಸಮಾಜಕ್ಕೆ ಒಳ್ಳೆಯದಾಗಕ್ಕೆ ಏನು ಕೊಡಬೇಕು ಎಲ್ಲ ಕೊಡ್ತಿದ್ದಾರೆ. ಎಲ್ಲ ಅನುಭವದ ಮಾತುಗಳನ್ನು ಹೇಳುತ್ತಿದ್ದಾರೆ. ಭಾಳಷ್ಟು ಜನ ಸದ್ಭಕ್ತರು ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ಕೊಳ್ತಿದ್ದಾರೆ.
ತುಂಬ ಸಂತೋಷದ ಸಂಗತಿ. ತಾವುಗಳೆಲ್ಲ ಆಗಮಿಸಿ, ಸದ್ಭಕ್ತರೆಲ್ಲ ಆಗಮಿಸಿ, ಪರಮಪೂಜ್ಯ ಮಹಾಸ್ವಾಮಿಗಳೆಲ್ಲ ಆಗಮಿಸಿ, ಶರಣರು ಅನುಭವಿಗಳು, ಆಮೇಲೆ ರಾಜಕೀಯ ಮುಖಂಡರು ಸಹಿತ ಆಗಮಿಸಿ ಈ ಕಾರ್ಯಕ್ರಮ ನಡೆಸ್ಕೊಳ್ಳೋದ್ರಿಂದ ಭಾಳ ಸಂತೋಷವಾದ ಸಂಗತಿ. ಅದರಿಂದ ಇನ್ನೂ 21, 22 ದಿನಾಂಕ 22ನೇ ತಾರೀಕು ನಮ್ಮ ಪೀಠಾರೋಹಣದ 50 ವರ್ಷ 50 ವರ್ಷಕ್ಕೆ ನಾವು ಬರ್ತಾ ಇದ್ದೀವಿ. ಅವತ್ತು ಕಾರ್ಯಕ್ರಮವನ್ನು ನಮ್ಮ ಎಲ್ಲ ಪೂರ್ವಾಶ್ರಮದ ಬಂಧುಗಳು ಮತ್ತು ಬೆಟ್ಟಳಿ ಗ್ರಾಮಸ್ಥರು ಮತ್ತು ನಮ್ಮ ಕಾರ್ಯಕಾರಿ ಮಂಡಳಿ ಸದಸ್ಯರು ಎಲ್ಲ ಸಕಲ ಸದ್ಭಕ್ತರು ಸೇರಿ ಈ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಆದ್ದರಿಂದ ಎಲ್ಲ ಸಕಲ ಸದ್ಭಕ್ತರು ಸಹಿತ ಈ ಒಂದು ಸದುಪಯೋಗವನ್ನು, ಈ ಒಂದು ಅಲ್ಲಿ ಸಿಗುವಂಥ ಜ್ಞಾನಾಮೃತವನ್ನು ಪಡ್ಕೊಂಡು ನಮ್ಮ ಗುರುಕೃಪೆಗೆ ಪಾತ್ರರಾಗಿ ಎಲ್ಲ ಕಾರ್ಯಕ್ರಮಗಳ ಯಶಸ್ವಿಯಾಗಿ ನಡೆಸಿಕೊಳ್ಬೇಕು. ಶ್ರೀಮಠದಲ್ಲಿ ನಡೆಯುವ ಎಲ್ಲ ಕಾರ್ಯಕ್ರಮಗಳೆಲ್ಲ ಭಾಗವಹಿಸಿ ಗುರುಕೃಪೆಗೆ ಪಾತ್ರ ಆಗಬೇಕು.